ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸದ್ಯದಲ್ಲಿಯೇ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಉನ್ನತ ಜವಾಬ್ದಾರಿಯನ್ನ ಕೊಡಲಾಗಿದೆ ಅನ್ನೋ ಮಾಹಿತಿ ಇದೀಗ ಸಿಗ್ತಾ ಇದೆ. ಗುಜರಾತ್ ಉಸ್ತುವಾರಿ ವಹಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ನೀಡುವಂತಹ ಜವಾಬ್ದಾರಿಯನ್ನ ಡಿಕೆಶಿ ಅವರು ಒಪ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಓಕೆ, ಹಾಗಾದ್ರೆ ಡಿಕೆಶಿ ಅವರು ಏನ್ ಹೇಳಿದ್ದಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ಅವರ ಜೊತೆ. ಡಿಕೆ ಶಿವಕುಮಾರ್ ಅವರು ನೀಡಿರುವಂತಹ ಚಿಟ್ಚಾಟ್ ವರದಿಯಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಸತತ ಪ್ರಯತ್ನದಿಂದಾಗಿ ಇವತ್ತು ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಹೀಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆಲುವಿನ ಗಿಫ್ಟ್ ಅನ್ನ ಕೊಟ್ಟಂತ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಕಾಂಗ್ರೆಸ್ ಹೈಕಮಾಂಡ್ಗೆ ತಾವೇನು ಗೆಲುವಿನ ಒಂದು ಗಿಫ್ಟ್ ಅನ್ನ ಕೊಟ್ರಿ, ತಮಗೂ ಅದೇ ರೀತಿ ಭರ್ಜರಿ ಗಿಫ್ಟ್ ಒಂದು ಕಾದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ, ಏನ್ ಸರ್ ಅದು? ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಗಿಫ್ಟು ಕೊಟ್ಟಿಲ್ಲ. ಪಾಪ ಗುಜರಾತ್ನ ಶಾಸಕರು ಪ್ರಾಮಾಣಿಕತೆ, ಶಿಸ್ತು ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. 44 ಜನದಲ್ಲಿ ಒಂದೇನೋ ಹೆಚ್ಚು ಕಮ್ಮಿ ಆಯಿತು ಅಂತ ಸುದ್ದಿ ನನಗಿದೆ, ಬಟ್ ಇನ್ನು ಅಫಿಷಿಯಲ್ ಆಗಿ ನನಗೇನು ಇಲ್ಲ. ಸೊ ನಾನೇನು ಅವ್ರಿಗೇನು ಗಿಫ್ಟ್ ಏನು ಕೊಟ್ಟಿಲ್ಲ. ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟರಲ್ಲ, ಅದು ಭಾಳ ದೊಡ್ಡದು. ಆ ನಂಬಿಕೆನ ನಾವು ಉಳಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ಇದರಿಂದ ನಾನು ಯಾವ ಗಿಫ್ಟು ಅಪೇಕ್ಷೆ ಪಡೋದಿಲ್ಲ. ಎಂತೆಂಥ ಕಾಲದಲ್ಲೇ ಏನೇನೋ ನನಗೆ ಸಿಗ್ತದೆ ಅದು ಇದು ಅಂತೆಲ್ಲ ಬರೆದಿದ್ರು. ನಾವು ಈಗ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಸು ಕದಾಚನ ಅಂತ. ಮಾಡೋ ಪ್ರಯತ್ನ ಮಾಡಬೇಕು, ಫಲಾಫಲ ಭಗವಂತನಿಗೆ ಬಿಟ್ಟಿದ್ದು. ಹಂಗೆ ನಾನು ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ನಾನು ಯಾವ ಗಿಫ್ಟು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಸದ್ಯ ನಮಗೆ ನಮ್ದಂಥ ಜನರಿಗೆ ನಾವು ಮಾತು ಉಳಿಸ್ಕೊಂಡ್ವಲ್ಲ, ನಾವು ವಿಶ್ವಾಸ ದ್ರೋಹಿಗಳಾಗಲಿಲ್ವಲ್ಲ, ಆ ಹೆಸರು ನಮಗೆ ಬರಲಿಲ್ವಲ್ಲ. ಸೊ ನಾವು ಮಾಡಿದಕ್ಕೆ ನಮಗೆ ಫಲ ಸಿಕ್ತಲ್ಲ ಅನ್ನೋ ಒಂದು ನನಗೆ ಸಮಾಧಾನ ಇದೆ, ಅಷ್ಟೇ ಸಾಕು ನನಗೆ. ಸರ್, ಪಕ್ಷ ಕಷ್ಟದಲ್ಲಿದ್ದಾಗೆಲ್ಲ ಸಚಿವ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಬೇಕು, ಅನಿವಾರ್ಯ. ಅದೇ ಗೆದ್ದಾದ್ಮೇಲೆ ಅಥವಾ ಕಷ್ಟ ತೀರಿದ್ಮೇಲೆ ಡಿಕೆ ಶಿವಕುಮಾರ್ ಅವ್ರನ್ನ ಪಕ್ಷ ಕೈ ಬಿಡ್ತಾ ಇದೆಯಾ? ಅಂದ್ರೆ ಪ್ರತಿ ಬಾರಿ ಕೂಡ ಇದೇ ತರ ರಿಪೀಟ್ ಆಗ್ತಾ ಇತ್ತು, ಆದ್ರೂ ಕೂಡ ನೀವು ಪಕ್ಷ ನಿಷ್ಠರಾಗಿದ್ದೀರಿ. ಈ ಬಾರಿ ಹಾಗಾಗುತ್ತಾ? ಅದು ತಮ್ಮ ನಿರೀಕ್ಷೆ ಏನಾರು ಇದೆಯಾ ಬೇರೆ? ನನಗೆ ಗೊತ್ತಿಲ್ಲ ನೋಡಿ, ನನ್ನ ಡ್ಯೂಟಿ ನಾನು ಹೇಳಿದ್ದೀನಿ. ಮಿಕ್ಕಿದೆಲ್ಲ ದೊಡ್ಡ ನಾಯಕರುಗಳಿದ್ದಾರೆ. ನಾನು ಯಾವಾಗಲೂ ನನ್ನ ಕಾರ್ಯಕರ್ತ ಅಂತ ನನ್ನ ಬಳಸ್ಕೊಳ್ತಾರೆ. ನಾಯಕ ಅಂತ ಯಾವತ್ತೂ ನನ್ನ ಬಳಸಿಲ್ಲ, ಒಬ್ಬ ಕಾರ್ಯಕರ್ತ ಅಂತ ಬಳಸ್ತಾ ಇದ್ದಾರೆ. ಕಾರ್ಯಕರ್ತನಾಗೆ ನಾನು ದುಡಿತೀನಿ. ನಾನು ಕಿವಿ ಮೇಲೆ ಹೂ ಇಟ್ಕೊಂಡು ಬಂದಿಲ್ಲ, ರಾಜಕೀಯ ಮಾಡಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳಿದ್ರಿ. ಹೌದು, ರಾಜಕೀಯ ಮಾಡಬೇಕಂತ ಬಂದವರಿಗೆ ರಾಜಕೀಯ ಮಹತ್ವಾಕಾಂಕ್ಷೆಗಳು ಸಾಕಷ್ಟು ಇರ್ತವೆ. ಅದೇ ರೀತಿ ಶಿವಕುಮಾರ್ ಅವರಿಗೂ ಮಹತ್ವಾಕಾಂಕ್ಷೆ ಇರಬಹುದು. ಆ ಮಹತ್ವಾಕಾಂಕ್ಷೆಗೆ ತಕ್ಕಂತೆ ಹೈಕಮಾಂಡ್ ಸ್ಪಂದಿಸ್ತಿದೆ ಅಂತ ಅನಿಸ್ತಿದೆ ತಮಗೆ? ಅಲ್ಲ, ನಾನೇನು ಸನ್ಯಾಸಿ ಅಲ್ವಲ್ಲಪ್ಪ. ನಾನೇನು ಕಾವಿ ಬಟ್ಟೆ ಹಾಕೊಂಡಿಲ್ಲ, ನಾನು ಖಾದಿ ಬಟ್ಟೆ ಹಾಕೊಂಡಿದ್ದೀನಿ. ಕಾಲೇಜಲ್ಲೂ ಖಾದಿ ಬಟ್ಟೆ ಹಾಕಿದ್ದೆ, ಈಗೂ ಖಾದಿ ಬಟ್ಟೆ ಹಾಕಿದ್ದೀನಿ, ಮುಂದಕ್ಕೂ ಖಾದಿ ಬಟ್ಟೆ ಹಾಕ್ತೀನಿ. ಸರ್, ಈ ಖಾದಿ ಫೈಟ್ ಬಹುಶಃ ಗಾಂಧಿ ನೆಲದವರೆಗೂ, ಗುಜರಾತ್ ವರೆಗೂ ಹೋಗುತ್ತೆ. ಮುಂದಿನ ಉಸ್ತುವಾರಿ ಡಿಕೆ ಶಿವಕುಮಾರ್ ಅವರಿಗೆ ಸಿಗುವ ಸಾಧ್ಯತೆ ಇದೆ ಡಿಸೆಂಬರ್ ಚುನಾವಣೆ. ಈ ಸಂಬಂಧ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಅನ್ನುವಂತ ಮಾಹಿತಿ ಇದೆ, ತಾವೇನಂತೀರಿ? ಸದ್ಯ ನನಗೆ ವೋಟ್ ಹಾಕಿ ಗೆಲ್ಸಲಿಕ್ಕೆ ಕನಕಪುರ ಜನತೆಗೆ ಹೋಗಿ ಒಂದಷ್ಟೊತ್ತು ಅವ್ರ ಜೊತೆ ಕಾಲ ಕಳೆದ್ಬಿಟ್ಟು ಅವ್ರ ಸಮಸ್ಯೆಗಳು ಏನಿದೆ ಅಂತ ನೋಡಕ್ ನಂಗೆ ಟೈಮ್ ಕೊಟ್ಬಿಟ್ರೆ ನೀವು ಸಾಕು. ನನಗೆ ಹೈಕಮಾಂಡ್ ಜವಾಬ್ದಾರಿ ಏನಾದರೂ ತಮಗೆ ವಹಿಸ್ಕೊಳ್ಳಿ ಅಂದ್ರೆ ಯಾರು ಪಾಪ ಅವ್ರು ಯಾಕೆ? ಸದ್ಯ ಸಾಕು, ನಾನೆಲ್ಲ ಮಾಡಿ ಮುಗಿಸಿದ್ದೀನಿ. ಎಲ್ಲ ರಾಜಸ್ಥಾನ್ಗೆ ಹೋಗಿದ್ದೀನಿ, ಬಿಹಾರ್ಗೆ ಹೋಗಿದ್ದೀನಿ, ಅಸ್ಸಾಂಗೆ ಹೋಗಿದ್ದೀನಿ, ಕೇರಳಗೆ ಹೋಗಿದ್ದೀನಿ, ತಮಿಳ್ನಾಡಿಗೆ ಹೋಗಿದ್ದೀನಿ. ಎಲ್ಲ ಕಡೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದಿದ್ದೀನಿ ಒಂದು ರೌಂಡು. ಈಗ ನೆಕ್ಸ್ಟು ನಮ್ಮ ಜನ ನನ್ನ ಹೆಣ ಓದ್ತವ್ರಲ್ಲ
ಅವ್ರು ನೋಡ್ಬೇಕು ಈಗ ನನಗೆ ಸರಿ. ಸರ್, ಈಗ ಇಷ್ಟೆಲ್ಲ ದಾಳಿಯಾದ ನಂತರದಲ್ಲೂ ಒಂದು ಧೈರ್ಯ ತಗೊಂಡು ನೀವು ಇಷ್ಟು ಮುನ್ನುಗ್ಗಿ ಬಂದ್ರೆ ಇಲ್ಲಿಗೆ ಮುಗಿಯುತ್ತಂತೀರಾ ಅಥವಾ ಇದು ರಾಜಕೀಯ ಪ್ರೇರಿತ ದಾಳಿ ಅನ್ನೋದಾದ್ರೆ ತಮ್ಮನ್ನ ಇನ್ನೂ ಟಾರ್ಗೆಟ್ ಮಾಡ್ತಾರೆ ಅಂತ ತಮ್ಗೆ ಅನ್ಸುತ್ತಾ? ನೋಡ್ರಿ, ಯಾರು ಏನು ಬೇಕಾದ್ರೂ ಚರ್ಚೆ ಮಾಡಲಿ, ಮಾತಾಡಲಿ. ನಾನು ಸದ್ಯಕ್ಕೆ ಇವನ್ನೆಲ್ಲ ನಾನು ಮಾತಾಡೋಕ್ಕೆ ಹೋಗುದಿಲ್ಲ. ಅವ್ರವ್ರ ಡ್ಯೂಟಿ ಅವ್ರವ್ರು ಮಾಡಿದ್ದಾರೆ ಅನ್ಕೊಳ್ಳೋಣ ಅಷ್ಟೇ. ಸರ್, ಕೊನೆಯದಾಗಿ ಸರ್, ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಜೆಪಿಗೆ ಸೆಳೆಯುವಂತ ಯತ್ನವನ್ನ ಮಾಡಿದ್ರು, ಅದರ ಭಾಗವಾಗಿ ದಾಳಿ ನಡೀತು ಅನ್ನುವಂತ ಮಾತಿನ ಜೊತೆಗೆ ಕಾಂಗ್ರೆಸ್ ಅನ್ನ ಡೌನ್ ಮಾಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಡೌನ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ವ್ಯವಸ್ಥಿತವಾಗಿ ಮಾಡಿದ ದಾಳಿ ಅನ್ನುವಂತ ಮಾತು ಎಲ್ಲ ಕಡೆ ಕೇಳಿ ಬರ್ತಿದ್ದೀರಿ. ತಾವೇನಂತೀರಿ? ನೀವೇ ಜನರನ್ನ ಕೇಳಿ, ನೀವೇ ಚರ್ಚೆ ಮಾಡಿ. ಅದು ನನಗೆ ಯಾಕೆ ಹೇಳ್ತಿರೋದು? ಸರ್, ತಮ್ಮ ಮೇಲೆ ಆ ಒತ್ತಡ ಇತ್ತ? ಹೌದಾ? ಇವೆಲ್ಲ ಬೇರೆಯವ್ರಿಗೆಲ್ಲ ಕೇಳಿ, ಯಾರನ್ನ ಏನೇನು ಇದೆ ಅಂತ ಕೇಳ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದು. ಸರ್, ಡಿ ಕೆ ಶಿವಕುಮಾರ್ ನೇರವಾಗಿ ಮಾತಾಡ್ತಾರೆ ಸರ್, ಯಾವತ್ತು ಅಡ್ಡಗೋಡೆ ಮೇಲೆ ದೀಪಿಟ್ಟಂಗೆ ಮಾತಾಡೇ ಅಭ್ಯಾಸ ಇಲ್ಲ ಅಂತ ಕೇಳ್ತೇವೆ. ಇಲ್ಲ, ಹೇಳಿದ್ದಾರೆ ನನಗೆ, ಯಾವಾಗಲೂ ನೀನು ಬಹಳ ಅಡ್ಡಗೋಡೆ ಮೇಲೆ ಇರಬೇಕು ಅಂತ ಹೇಳಿದ್ದಾರೆ. ಇದು ಸಚಿವ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಒಟ್ಟಾರೆಯಾಗಿ ನನ್ನ ಕೆಲಸವನ್ನು ನಾನು ಮಾಡಿದ್ದೀನಿ, ಮುಂದಿನ ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅನ್ನೋದು ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ.